ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 98. ಅನಿಲಗಳ ವಿನಿಮಯ ಪ್ರದೇಶವನ್ನ ಹೆಚ್ಚಿಸಲು ಮನುಷ್ಯರಲ್ಲಿ ಶ್ವಾಸಕೋಶಗಳು ಹೇಗೆ ವಿನ್ಯಾಸಗೊಂಡಿದೆ ಅಂತ ಇದೆ ನೋಡಿ. ಇಲ್ಲಿ ನೀವು ಮನುಷ್ಯರ ಶ್ವಾಸಕೋಶದ ಚಿತ್ರವನ್ನ ಇಲ್ಲಿ ನೋಡಬಹುದು ಅಲ್ವಾ. ಇಲ್ಲಿ ಶ್ವಾಸ ನಳಿಕೆಯನ್ನು ನೋಡಬಹುದು, ಹಾಗೆ ಗಾಳಿ ಚೀಲಗಳನ್ನ ನೋಡಬಹುದು. ಗಾಳಿ ಚೀಲಗಳಲ್ಲಿ ಏನಾಗತ್ತೆ ಅಂದ್ರೆ ಈ ಗಾಳಿಗೂಡುಗಳಲ್ಲಿ ಏನಾಗತ್ತೆ, ಅನಿಲಗಳ ವಿನಿಮಯವಾಗತ್ತೆ ಅಲ್ವಾ. ಹಾಗೆ ಶ್ವಾಸಕೋಶಗಳು ಶ್ವಾಸನಾಳವು ಕವಲುಗಳಾಗಿ ಬ್ರಾಂಕಿಯೋಲ್ಗಳಾಗತ್ತೆ ನೋಡಿ. ಇಲ್ಲಿ ಏನಾಗತ್ತೆ, ಈ ಒಂದು ಶ್ವಾಸನಳಿಕೆಗಳಾಗಿ ಏನಾಗಿದೆ, ಅದು ವಿಭಜನೆ ಆಗಿದೆ. ಅದೇನಾಗತ್ತೆ, ನಂತರ ವಿಭಜನೆ ಹೊಂದಿ ಅದೇನಾಗತ್ತೆ ಬ್ರಾಂಕಿಯೋಲ್ಗಳಾಗಿ ವಿಭಜನೆ ಹೊಂದಿದೆ. ಶ್ವಾಸನಾಳ ಏನಾಗಿದೆ, ಶ್ವಾಸನಾಳವು ಕವಲುಗಳಾಗಿ ವಿಭಜನೆ ಹೊಂದಿದೆ, ನಂತರ ಅದು ಬ್ರಾಂಕಿಯೋಲ್ಗಳಾಗಿ ವಿಭಜನೆ ಹೊಂದಿದೆ. ಬ್ರಾಂಕಿಯೋಲ್ಗಳು ಅಂತಿಮವಾಗಿ ಬಲೂನಿನಂತಹ ಗಾಳಿಯ ಗೂಡುಗಳಾಗುತ್ತವೆ. ಇಲ್ಲಿ ಬ್ರಾಂಕಿಯೋಲ್ಗಳು ಅಂತಿಮವಾಗಿ, ಇಲ್ಲಿ ನೋಡಿ, ಶ್ವಾಸನಾಳ ಈ ರೀತಿಯಾಗಿ ಎರಡಾಗಿ ಕವಲೊಡೆಯುತ್ತೆ. ಈ ಕವಲೊಡೆದಂಥ ಒಂದು ಶ್ವಾಸನಾಳ ಬ್ರಾಂಕಿಯೋಲ್ಗಳಾಗಿ ಈ ರೀತಿಯಾಗಿ ಕವಲೊಡೆಯುತ್ತೆ ಅಲ್ವಾ. ಸೊ ಇಲ್ಲಿ ಮತ್ತೆ ಅದೇನಾಗತ್ತೆ, ಅಂತಿಮವಾಗಿ ಗಾಳಿಗೂಡುಗಳನ್ನ ಈ ರೀತಿಯಾಗಿ ಹೊಂದತ್ತೆ ಅಲ್ವಾ. ಈ ಗಾಳಿಗೂಡುಗಳು ಏನ್ ಮಾಡತ್ತೆ ಅಂದ್ರೆ ಅಲ್ಲಿ ಅನಿಲಗಳ ವಿನಿಮಯ ನಡೆಯುತ್ತೆ. ಈ ಗಾಳಿಗೂಡುಗಳು ವಿಶಾಲ ವ್ಯಾಪ್ತಿಯ ರಕ್ತನಾಳಗಳ ಜಾಲವನ್ನ ಹೊಂದಿದೆ. ಇಲ್ಲಿ ಅನಿಲಗಳ ವಿನಿಮಯ ನಡೆಯುತ್ತೆ. ಈ ರೀತಿಯಾಗಿ ನೀವು ಇದನ್ನ ವಿವರಿಸಬೇಕು. ಥ್ಯಾಂಕ್ ಯು.